Hi all, in this video, let's learn about decoders. Decoders. First, I will write this block diagram. These are n data inputs. These are 2 to the power of n outputs. For example, if n is equal to 1, 2 to the power of 1 is equal to 2. If n is equal to 2, n is nothing but inputs. This is not 2 to outputs. If n is equal to 2, 2 to the power of 2 is equal to 4. Here 2 inputs, 4 outputs. For example, if n is equal to 3, 2 to the power of 3 is equal to 8. 3 inputs, 8 outputs, like that. Here we have multi input and multi output, but in multi outputs, one output will be active at a time. One outputs will be active at a time. Now we know that encoder definition. Encoder. Here encoder. For example, this is your keyboard. Okay, this is your monitor. I will write this is a monitor. When you press A, here the processor process the information. It converts this information into binary. For example, I am taking for example 0010. Next, it will be stored in this information stored in binary. This decoder processes into this decoder converts it into coded form. ಓಕೆ ಇಲ್ಲಿ ಎ ಪ್ರೆಸ್ ಮಾಡ್ತೀರಾ. ಪ್ರೆಸ್ ಮಾಡಿದಾಗ ನಿಮಗೆ ಮಾನಿಟರಲ್ಲಿ ಏನಾಗುತ್ತೆ, ಒಳಗಡೆ ಪ್ರೊಸೆಸರ್ ಎಲ್ಲ ಅದು ಡಿಕೋಡರ್ ಕನ್ವರ್ಟ್ಸ್ ಮಾಡಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಅದೇ ರೀತಿ ನೀವು ಇದು ಟಿ ವಿ, ಇದು ನಿಮಗೆ LED TV. ನೀವು ಇಲ್ಲಿ ಕೂತ್ಕೊಂಡು ರಿಮೋಟು ಪ್ರೆಸ್ ಮಾಡ್ತೀರಾ. ಇಲ್ಲಿ ಏನಾದರೂ ಒಂದು ನೀವು ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕು, ಚಾನಲ್ 1 2 ಅಥವಾ ಚಾನಲ್ 2 ಹೋಗಬೇಕು. 2 ಆದರೆ ಇಲ್ಲಿ IR ಸಿಗ್ನಲ್ ಮೂಲಕ ಏನಾಗುತ್ತೆ, ನೀವು ಪ್ರೆಸ್ ಮಾಡ್ತೀರಾ, ಆವಾಗ ಇನ್ಫಾರ್ಮೇಷನ್ ಬೈನರಿ ಐಆರ್ಸ್ ಏನು ಮಾಡುತ್ತೆ, ಅದು ಬೈನರಿ ಇನ್ಫಾರ್ಮೇಷನ್ ಕಳಿಸುತ್ತೆ. ಆಮೇಲೆ ಏನಾಗುತ್ತೆ, ಇನ್ಸೈಡು ಪ್ರೊಸೆಸರು ಅದನ್ನು ಪ್ರೊಸೆಸ್ ಮಾಡಿ ನಿಮಗೆ ಚಾನಲ್ಲು ಅದು ಡಿಸ್ಪ್ಲೇ ಆಗುತ್ತೆ. ಅದನ್ನು ಡಿಕೋಡ್ ಮಾಡುತ್ತೆ. ಓಕೆನಾ. ಸೊ ಈಗ ನಾನು ಡೆಫಿನೇಷನ್ ಬರೀತೀನಿ, ಏನಂತ ಗೊತ್ತಾಯ್ತಾ ನೋಡಿ. I will give 2 definition. You can write whichever is comfortable to you or convenient to you, but both are same. A decoder is a multi-input, multi-output combinational circuit that converts binary code of n input lines into 1 out of 2 to the power of n output lines. 2 to the power of n output lines, like n is in the power 2 to the power of n, which has n inputs, multi-input, multi-output combinational circuit that converts binary code of n input lines into 1 output of 2 to the power of n output lines. And in simply ಡಿಕೋಡರ್ ಒಂದು ಡೆಫಿನೇಷನ್ ಓದ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ, ಕಾನ್ಸೆಪ್ಟ್ ಸೇಮು, ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಡಿಕೋಡರ್ ಸೆಲೆಕ್ಟ್ಸ್
selects one output from many outputs using binary inputs ಹೇಗೆ ಅಂದರೆ ಇಲ್ಲಿ ಇದು ಬಿ ಎ ಬಿ ಅಂತ ತಗೊಳ್ಳುವ. ನೆಕ್ಸ್ಟ್ ಇಲ್ಲಿ 00011011 ಡಿಕೋಡರ್ ಸೆಲೆಕ್ಟ್ಸ್ ಒನ್ ಔಟ್ಪುಟ್. ಯಾವ್ದಾರ ಏನಾಗುತ್ತೆ ಔಟ್ಪುಟ್ ತಗೊಂಡ್ರೆ ಔಟ್ಪುಟ್ಟು ಇಲ್ಲಿ ಫಾರ್ ಎಕ್ಸಾಂಪಲು ಇಲ್ಲಿ Y0 Y1 Y2 Y3 ಒಂದು ಔಟ್ಪುಟ್ಟು ಎನೇಬಲ್ ಆಗಿರುತ್ತೆ. ಇಲ್ಲಿ 4 ಔಟ್ಪುಟ್ಸ್ ಇದೆ. ಅದೇ ಥರ ಇಲ್ಲಿ ನೋಡಿ, ಇದು ಬೈನರಿ ಇನ್ಪುಟ್ಸು, ಇವು ಔಟ್ಪುಟ್ಟು ಕೋಡೆಡ್ ಫಾರ್ಮಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ಡೆಫಿನೇಷನ್ ಬರಿಬೋದು. ನೆಕ್ಸ್ಟು ಇನ್ನೊಂದು ಡೆಫಿನೇಷನ್ ಹೇಳ್ತೀನಿ. Simply, decoder is a combinational circuit. Decoder is a combinational circuit which converts binary input data into one active output line. ಫಾರ್ ಎಕ್ಸಾಂಪಲ್ ನೋಡಿ, ಇದು ನಿಮ್ಮ ಮನೆ ಟಿ ವಿ ಇಲ್ಲಿ ಕೂತ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಿರ್ತೀನಿ, ರಿಮೋಟ್ ಪ್ರೆಸ್ ಮಾಡ್ತೀರ ಒನ್ ಅಂತ. ಇನ್ನು ಏನು ಮಾಡ್ತೀವಿ, ಇದು ನಿಮಗೆ ರಿಮೋಟಲ್ಲಿ ಗೊತ್ತು IR ಸಿಗ್ನಲ್ ಯೂಸ್ ಮಾಡ್ತೀವಿ, ಇನ್ಫ್ರಾರೆಡ್ ರೇ ಅಂತ, ಇನ್ಫ್ರಾರೆಡ್ ಇದು ಮಾಡ್ತೀವಿ. ಬಟ್ ಇನ್ಸೈಡ್ IR ಸಿಗ್ನಲ್ ದಿ ಇನ್ಫಾರ್ಮೇಷನ್ ಇಸ್ ಸೆಂಟ್ ಆ್ಯಸ್ ಬೈನರಿ ಡೇಟಾ. ಆಗಿ ಇನ್ಫಾರ್ಮೇಷನ್ನು ನೀವು ಒನ್ ಅಂತ ಪ್ರೆಸ್ ಮಾಡಿದಾಗ ಇನ್ಸೈಡ್ IR ಸಿಗ್ನಲ್ ಅಂತ ಬೈನರಿ ಡೇಟಾ ಮೂಲಕ ಇದನ್ನು ಇನ್ಫಾರ್ಮೇಷನ್ನ ಪಾಸ್ ಮಾಡುತ್ತೆ. ಸೊ ರಿಮೋಟ್ IC ಜನರೇಟ್ಸ್ ಬೈನರಿ ಕೋಡ್. ದಟ್ ಬೈನರಿ ಕೋಡ್ ಇಸ್ ಸೆಂಟ್ ಯೂಸಿಂಗ್ IR ಲೈಟ್ ಪಲ್ಸಸ್. TV ಸೆನ್ಸರ್ ರಿಸೀವ್ಸ್ ದೋಸ್ IR ಸಿಗ್ನಲ್. ಈ IR ಸಿಗ್ನಲ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಡಿಕೋಡರ್ ಇನ್ಸೈಡ್ ದ TV ಅಂಡರ್ಸ್ಟ್ಯಾಂಡ್ ವಿಚ್ ಬಟನ್ ವಾಸ್ ಪ್ರೆಸ್ಡ್. ಈಗ ನಾನು ಒಂದು ಚಾನಲ್ ಒತ್ತೆ, TV 9ಗೆ ಹಾಕ್ತೆ, ಉದಯಗೆ ಹಾಕ್ತೆ, ಮತ್ತು ಇನ್ನೊಂದು ಯಾವ TV ಸುವರ್ಣಗೆ ಹಾಕಿ, ಅಥವಾ ಇನ್ನೊಂದು ಕಲರ್ಸ್ ಕನ್ನಡ ಹಾಕಿ, ಜಿ ಕನ್ನಡಗೆ ಹಾಕಿ, ಅಲ್ಲಿ ಹೋಗಿ ಅದು ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ. ಅಥವಾ ವಾಲ್ಯೂಮ್ ಇನ್ಕ್ರೀಸ್ ಮಾಡಬೇಕಾ, ಅಥವಾ ಬ್ಯಾಕ್ ಬಟನ್ ಹೋಗಬೇಕಾ, ಅಥವಾ ಕ್ರಿಕೆಟ್ ನೋಡಬೇಕಾ, ಸ್ಟಾರ್ ಸ್ಪೋರ್ಟ್ಸು, ಅಥವಾ ಯಾವ್ದಾರು ಹಿಂದಿ ಚಾನಲ್ ನೋಡಬೇಕಾ, ಸಾಂಗ್ಸ್ ಕೇಳಬೇಕಾ ನೀವು, ಆ ಥರ ಅದು ಪ್ರೆಸ್ ಆಗುತ್ತೆ. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ನೆಕ್ಸ್ಟ್ ಈಗ ಎಕ್ಸಾಂಪಲ್ ಸಾಕಿಷ್ಟು ನಿಮಗೆ. ನೆಕ್ಸ್ಟು ನಾನು ಒಂದು ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಡಿಕೋಡರ್ ಆ್ಯಂಡ್ ಎನ್ಕೋಡರ್ ಅಂತ ಈಗಲೇ ಒಂದು ಸಿಂಪಲಾಗಿ ಹೇಳ್ತೀನಿ. ಅದನ್ನು ನೀವು ಜ್ಞಾಪಕಟ್ಕೊಳ್ಳಿ. ನೋಡಿ, ಎನ್ಕೋಡರು ಡಿಕೋಡರು. ಇಲ್ಲೂ ಕೂಡ ಏನಂತೆ ಮೆನಿ ಇನ್ಪುಟ್ಸು, ಫ್ಯೂ ಔಟ್ಪುಟ್ಸ್, FEW, ಫ್ಯೂ ಔಟ್ಪುಟ್ಸ್, ಕನ್ವರ್ಟ್ಸ್ ಟು ಬೈನರಿ. ನೆಕ್ಸ್ಟ್ ಫ್ಯೂ ಇನ್ಪುಟ್ಸ್, ಡಿಕೋಡರ್ಲಿ M ಔಟ್ಪುಟ್ಸ್, ಅಥವಾ 2 to the power N ಅಂತಲೇ ತಗೊಳ್ಳಿ. M ಆರು ತಗೊಳ್ಳಿ, ನೀವು N ಆರು ತಗೊಳ್ಳಿ. ಇದು N ಔಟ್ಪುಟ್. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ N ತಗೋತೀನಿ. ನೆಕ್ಸ್ಟು ಕನ್ವರ್ಟ್ಸ್ ಟು ಬೈನರಿ, ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ. ಕನ್ವರ್ಟ್ಸ್ ಟು ಬೈನರಿ, ದಿಸ್ ಕನ್ವರ್ಟ್ಸ್ ಬೈನರಿ ಟು ಔಟ್ಪುಟ್. ಕನ್ವರ್ಟ್ಸ್ ಬೈನರಿ ಟು ಔಟ್ಪುಟ್. ಇದು ನೆಕ್ಸ್ಟ್ ಡೆಫಿನೇಷನ್ ಆಫ್ ಎನ್ಕೋಡರು, ಡಿಕೋಡರು, ಡಿಫ್ರೆನ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ. ನೆಕ್ಸ್ಟ್ ಈಗ 2 to the power of ನೆಕ್ಸ್ಟು 2 ಲೈನ್ ಟು 4 ಲೈನ್ ಡಿಕೋಡರ್. In 2 line to 4 line decoder, okay, here we have 2 to the power of 2, n is equal to 2.
2 ಅಂದರೆ 4. ಇಲ್ಲಿ 2 ಇನ್ಪುಟ್ಸು, ವಿ ಹ್ಯಾವ್ 4 ಔಟ್ಪುಟ್ಸ್. We have 2 inputs, 4 outputs. Okay. Because only one of the 4 outputs is activated at any given time, at any given instant or time. Okay, which has 2 inputs, 4 outputs. Okay, now I will, one second, I will write the truth table. ಇಲ್ಲಿ ಇನ್ಪುಟ್ಸು 2 ಇದೆ ನೋಡಿ, ಈ ಥರ ಒಂದು ಬ್ಲಾಕ್ ಟೈಮ್ ನೆಕ್ಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2 to 4 ಡಿಕೋಡರ್, ಇದು ಎ ಬಿ, ಇವು 2 ಇನ್ಪುಟ್ಸು. ನಾನು ಸುಮ್ಮನೆ ಇದು ಆಗ್ತಿರೋದು, ಇದೆಲ್ಲ ಬರಬಿಡಿದೆಯೇ ಇಷ್ಟೇ 2 ಇನ್ಪುಟ್, ನಾನು ಹಿಂಗೆ ಬರ್ಕೋತಿರೋದು ಅಷ್ಟೇ. ನೆಕ್ಸ್ಟು 4 ಔಟ್ಪುಟ್ಸು, Y0, Y1, Y2, Y3. ನೆಕ್ಸ್ಟು ನಾನು ಟ್ರೂತ್ ಟೇಬಲ್ ಬರೀತೀನಿ ಇದಕ್ಕೆ. ಇದು ಇನ್ಪುಟ್ಸು, ಇದು ಔಟ್ಪುಟ್ಸು. ಜೀರೋ ಜೀರೋ, 01, 10, 11. ಇದು ಸಾರಿ, ಇದು 11 ಇಲ್ಲಿ ಬರ್ಕೊಳ್ಳುವ, 11 ಇಲ್ಲಿ ಬರ್ಕೋತೀನಿ, ಸರಿಯಾಗಿ ಬರೀತೀನಿ, ನೀವು ಕರೆಕ್ಟಾಗಿ ಬರ್ಕೋಬೇಕಲ್ಲ. ಔಟ್ಪುಟ್ಟು ನೋಡಿ, ಔಟ್ಪುಟ್ ಇಲ್ಲಿ Y0, Y1, Y2, Y3. ನೆಕ್ಸ್ಟ್ ಈಗ ಪ್ರಾಡಕ್ಟ್ ಟರ್ಮ್ ಏನು, ಇದು ಎ, ಇದು ಎ, ಇದು ಬಿ. ನೋಡಿ, Y0 ಅಂದರೆ ಈಸ್ ಈಕ್ವಲ್ ಟು ಬಿ ಬಾರ್ ಎ ಬಾರ್. Y1 ಅಂದರೆ ನಿಮ್ಗೆ ಇಲ್ಲಿ ಇದನ್ನೇ ಏನಾರು ತೊಗೊಳ್ಳಿ, ಇದನ್ನೇ ಬಿನಾರು ತೊಗೊಳ್ಳಿ, ನಿಮ್ಮ ಇಷ್ಟ, ಅದು ಏನಾರು ತೊಗೋಬೋದು. ಬಿ ಬಾರ್ ಎ. Y2 ಅಂದರೆ ಬಿ ಎ ಬಾರು. Y3 ಅಂದರೆ 2 ಎ ಬಿ. ಓಕೆ, ಇದು ಟ್ರೂತ್ ಟೇಬಲ್. ನೆಕ್ಸ್ಟು ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀನಿ. ಸರ್ಕ್ಯೂಟ್ ಡಯಾಗ್ರಾಮ್ ಅಂದರೆ ನಿಮಗೆ ಗೊತ್ತು, ಇದು ಎ ಬಿ ಈ ಥರ ಇದೆ, ಮತ್ತು ಇದು ನಾಟು, ಈ ಬಿ ಬಾರು ಇದೆ, ಎ ಬಾರ್ ಇದೆ. ನಮಗೆ ನಾಟ್ ಗೆಟ್ ಬೇಕು, ಅಂಡ್ ಗೆಟ್ ಬೇಕು. ಬರೀ ಟ್ರೂತ್ ಟೇಬಲ್ ಬರೀತೀನಿ ಇವಾಗ ನಾನು. ನೋಡಿ, ಟ್ರೂತ್ ಟೇಬಲು ಇಲ್ಲಿ ನಾನು ಬರ್ಕೋತೀನಿ. Y0 is equal to B bar A bar, Y1 is equal to B bar A, Y2 is equal to B A bar, Y3 is equal to A B A ಅಂತ ಬರ್ಕೋತೀನಿ. ನೀವು ಎ ಬಿ ಅಂತಾರು ತೊಗೊಳ್ಳಿ, ಏನು ತೊಂದರೆ ಇಲ್ಲ, ಬಟ್ ನೀವು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕಷ್ಟೆ. ಈಗ ಬಿ ಬಾರ್, ನನಗೆ ಇದನ್ನು ಬಿ ಅಂತ ತೊಗೋತೀನಿ, ಇದನ್ನು ಎ ಅಂತ ತೊಗೋತೀನಿ. ಬಿ ಬಾರ್ ತಗೋ, ಒಂದು ನಾಟ್ ಗೇಟ್ ಹಾಕಿಲಿ, ಇದು ಬಿ ಬಾರ್. ನೆಕ್ಸ್ಟ್ ಇಲ್ಲಿ ಎ ಬಾರು, ಇದು ಎ ಬಾರ್. ನೆಕ್ಸ್ಟು ಬಿ ಬಾರ್ ಎ ಬಾರ್, ಇಲ್ಲಿ ಬಿ ಬಾರ್ ಇದೆ, ಎ ಬಾರ್ ಇದೆ, ಅಂಡ್ ಗೇಟ್. ನೆಕ್ಸ್ಟ್ ಬಿ ಬಾರ್ ಎ, ಬಿ ಬಾರ್ ಇದು ಎ, ಅಂಡ್ ಗೇಟ್. ನೆಕ್ಸ್ಟ್ ಬಿ ಎ ಬಾರು, ಬಿ ಎ ಬಾರು. ನೆಕ್ಸ್ಟು ಎ ಬಿ, ಎ ಬಿ. ದಿಸ್ ಇಸ್ Y0, Y1, Y2, Y3. ಇವೆಲ್ಲ ಬಂದು ಔಟ್ಪುಟ್ಸ್ ಇಲ್ಲಿವರೆಗೂ, ಇಲ್ಲಿಂದ ಇವೆಲ್ಲ ತೋರಿಸ್ತಾರೆ ನಿಮ್ಗೆ, ಇವೆಲ್ಲ ಔಟ್ಪುಟ್ಸ್ ಅಂತ. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಆರ್ ಲಾಜಿಕ್ ಡಯಾಗ್ರಾಮ್ ಆಫ್ 2 to 4 ಲೈನ್ ಡಿಕೋಡರ್. 2 to 4 ಲೈನ್ ಡಿಕೋಡರ್. ನೆಕ್ಸ್ಟ್ ಈಸ್ ಡೆಸಿಮಲ್ ಟು BCD ಎನ್ಕೋಡರ್. ಡೆಸಿಮಲ್ ಟು BCD
ಎನ್ಕೋಡರ್, ಡೆಸಿಮಲ್ ಟು BCD ಎನ್ಕೋಡರ್. BCD to BCD to decimal decoder. BCD to decimal decoder. ಈಗ 2 to 4 ಲೈನ್ ಡಿಕೋಡರ್ ಆಯಿತು. ಇವಾಗ ನಾವು ಬಂದು ಇದನ್ನು ಓದೋಣ. ಯಾವುದನ್ನಂದರೆ BCD to ಡೆಸಿಮಲ್ ಡಿಕೋಡರ್. BCD to ಡೆಸಿಮಲ್ ಡಿಕೋಡರ್. BCD in the sense binary coded decimal. First point I will write BCD uses 4 input bits and 10 outputs. This is but 0 to 9. This is 4 input bits means like this, like 0 0 0 0 to like this 0 0 1 like that. Example input 0 1 0 1, output decimal lines decimal 5 8 4 2 1 code 4 plus 1 5 line becomes active. ಈ ಥರ ಇಲ್ಲಿ ಬೈನರಿ ಕೋಡೆಡ್ ಡೆಸಿಮಲ್ ಟು ಡೆಸಿಮಲ್ ಡಿಕೋಡರ್. ಇದು ಬೈನರಿ ನಂಬರು, ಇದು ಡೆಸಿಮಲ್ಗೆ ಡಿಕೋಡ್ ಮಾಡ್ತಾ ಇದೆ. ನಾವು ಇದನ್ನು ಯಾವ ರೀತಿ ಎಕ್ಸಾಂಪಲ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಅಂದರೆ ನೋಡಿ, ವೆರಿ ಸಿಂಪಲ್. ನೋಡಿ, ವೆರಿ ಸಿಂಪಲ್. ಇಲ್ಲೇ ಬರೀತೀನಿ. ಇದು BCD ಟು ಡೆಸಿಮಲ್ ಡಿಕೋಡರು. ನನಗೆ ಇನ್ಪುಟ್ ಬಂದು ಈ ಥರ ಇಲ್ಲಿ ABCD. ಇದು BCD ಇನ್ಪುಟ್. ಇವು BCD ಇನ್ಪುಟ್. ಅದು 0 0 ಆಗ್ತಾರೆ, ತಗೋತೀವಲ್ಲ ಅಷ್ಟು. ಇದೆಲ್ಲ ಬಂದುಬಿಟ್ಟು ಇಲ್ಲಿವರೆಗೂ Y9ವರೆಗೂ ಇವೆಲ್ಲ ಡೆಸಿಮಲ್ ಔಟ್ಪುಟ್ಸ್. Y0 Y1 Y2 ಅಪ್ ಟು 9 ಇವೆಲ್ಲ ಡೆಸಿಮಲ್ ಔಟ್ಪುಟ್ಸು. ನೆಕ್ಸ್ಟು ಇದಕ್ಕೆ ಟ್ರೂತ್ ಟೇಬಲ್ ಹೇಗೆ ಬರೀತೀರ ಅಂತಂದರೆ, ಟ್ರೂತ್ ಟೇಬಲ್ ಯಾವ ಥರ ಬರೀತೀರ ಅಂತಂದರೆ ನೋಡಿ, ವೆರಿ ಸಿಂಪಲ್. ಅದನ್ನು ಎಷ್ಟು ಟ್ರೂತ್ ಟೇಬಲ್ ಬರೀತೀನಿ ನೋಡಿ. ಇನ್ಪುಟ್ಸು ಇದು ಆಕ್ಟಿವ್ ಔಟ್ಪುಟ್. ಇಲ್ಲಿ DCBA ಈಗ ABCD ಅಂತ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ಇಲ್ಲಿ ನಮಗೆ ಔಟ್ಪುಟ್ ಅಲ್ವಾ, ಔಟ್ಪುಟ್ಟು I ಆಗಿರುತ್ತೆ. I ಅಂದರೆ ಇಲ್ಲಿ ನಮಗೆ ನೋಡಿ, ನಾನು ಬರಿತಾ ಇದ್ದೀನಿ. ಇದು ಔಟ್ಪುಟ್ ಅಂತ ತಗೋತೀನಿ. ನೆಕ್ಸ್ಟ್ ನೋಡಿ 0 0 0 0, ಓಕೆನಾ. ನೆಕ್ಸ್ಟ್ ಇಲ್ಲಿ 0 0 0 1 1 3 4 5 6 7 8 9 1 0 0 1 0 0 0 1 1 0 1 0 0 0 1 0 1 0 1 1 0 1 0 0 1 1 1 1 0 0 0 1 0 0 1. ಓಕೆ, ಇಲ್ಲಿ ನೋಡಿ, ಈ ಜೀರೋಗೆ ಏನಾಗುತ್ತೆ, Y ಔಟ್ಪುಟ್ ಬರುತ್ತೆ ನಮಗೆ. Y0 ಇದಕ್ಕೆ Y1, ಇದಕ್ಕೆ Y2, ಇದಕ್ಕೆ Y3, ಇದಕ್ಕೆ Y4, Y5, Y6, Y7, Y8, Y9. ಇವೆಲ್ಲ ಬಂದು ಬೈನರಿ ಇನ್ಪುಟ್ಸು. ನಮಗೆ ಔಟ್ಪುಟ್ ಏನು ಬರ್ತಿದೆ ಡೆಸಿಮಲಲ್ಲಿ, ಇದು 0 ಬರುತ್ತೆ, ಇದಕ್ಕೆ 1 ಬರುತ್ತೆ, 2 3 ಅದೇ ರೀತಿ. ಇದು 9 ಅಲ್ವಾ, ಇದನ್ನು ಡಿಕೋಡ್ ಮಾಡುತ್ತಿದ್ದು BCD ಟು ಡೆಸಿಮಲ್ ಡಿಕೋಡರ್. ಮತ್ತು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು ಅಂತಂದರೆ
ಇಟ್ಸ್ ವೆರಿ ವೆರಿ ಸಿಂಪಲ್ಲು. ನೋಡಿ ಸರ್ಕ್ಯೂಟ್ ಡಯಾಗ್ರಾಮ್ ನಾನು ಒಂದಕ್ಕೆ ತೋರಿಸ್ತೀನಿ, ನೀವು ಇದನ್ನೆಲ್ಲ ಬರ್ಕೊಬಿಡಿ. ಇಲ್ಲಿ ನೋಡಿ y0 ಈಸ್ ಈಕ್ವಲ್ ಟು ಡಿ ಬಾರ್ ಸಿ ಬಾರ್, ಇಲ್ಲಿ 0 0 0 ಎಲ್ಲ ಡಿ ಬಾರ್ ಸಿ ಬಾರ್ ಬಿ ಬಾರ್ ಎ ಬಾರ್. y1 ಈಸ್ ಈಕ್ವಲ್ ಟು ನೋಡಿ ಡಿ ಬಾರ್ ಸಿ ಬಾರ್ ಬಿ ಬಾರ್ ಎ. ನೆಕ್ಸ್ಟ್ y2 ಈಸ್ ಈಕ್ವಲ್ ಟು ಇಲ್ಲಿ ನೀವು ಸರ್ಕ್ಯೂಟ್ ಬರ್ಕೊಳ್ಳಿ ಫಸ್ಟ್ ಈ ಥರ ಹಿಂಗೆ ಬರ್ಕೊಂಡು ಒಂದಕ್ಕೆ ತೋರಿಸ್ತೀನಿ ನಾನು, ಇನ್ನು ಮಿಕ್ಕಿದ್ಗೆ ನೀವೇ ಸರ್ಕ್ಯೂಟ್ ಡಯಾಗ್ರಾಮ್ ಬರೀರಿ. ವೆರಿ ಈಸಿ ಆಯಿತಾ, ವೆರಿ ವೆರಿ ಸಿಂಪಲ್ಲು, ಅದೇನಿಲ್ಲ. ಇಲ್ಲಿ ನೋಡಿ ಈಗ ಇದು ಎ ಬಿ ಸಿ ಡಿ ತಗೋತೀನಿ. ಈಗ ನಾನಿದು ಡಿ, ನಮಗಿಲ್ಲಿ ಡಿ ಬಾರ್ ಬಂತು. ನೆಕ್ಸ್ಟ್ ಇದು ಸಿ, ಇದು ನಮಗೆ ಇಲ್ಲಿ ಪಡ್ಕೊಳ್ಳಿ ಸಿ ಬಾರು. ನೆಕ್ಸ್ಟು ಬಿ, ಇಲ್ಲಿ ನಮಗೆ ಇಲ್ಲಿ ಏನು ಬಂತು, ಇಲ್ಲಿ ಬಿ ಬಾರು. ನೆಕ್ಸ್ಟು ನಮಗೆ ನಾಟ್ ಗೆಟ್ ಎ ಬಾರು. ನೆಕ್ಸ್ಟ್ ಇಲ್ಲಿ ನಮಗೆ ಡಿ ಬಾರ್ ಸಿ ಬಾರ್ ಬಿ ಬಾರ್ ಎ ಇದೆ, ಅದಕ್ಕೆ ಎಷ್ಟು ಮಾಡ್ತೀನಿ ನಾನಿಲ್ಲಿ ಡಿ ಬಾರಿಂದ ತಗೋತೀನಿ, ಸಿ ಬಾರಿಂದ ತಗೋತೀನಿ, ಇದು ಬಿ ಬಾರಿಂದ ತಗೋತೀನಿ. ನೆಕ್ಸ್ಟ್ ಎ ಬಾರಿಂದ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ನಾನೀಗ y0 ಬಂತು. ನೆಕ್ಸ್ಟ್ ಅದೇ ರೀತಿ ನೀವು ಕರೆಕ್ಟಾಗಿ ಬರ್ಕೊಂಡು ಇದಕ್ಕೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಬರೀರಿ. ಓಕೆನಾ, ಎಲ್ಲದಕ್ಕೂ y0 y1 y2 ಅಪ್ ಟು y9ವರೆಗೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ನ ಇದೇ ರೀತಿ ಕನೆಕ್ಟ್ ಮಾಡಿ. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಡಿಕೋಡರ್. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಡಿಕೋಡರ್, ಅದು ನೀವು ಆರಾಮಾಗಿ ಬರೀರಿ, ಗೊತ್ತಾಗಿಲ್ಲ ನಂಗೆ ಕಮೆಂಟ್ ಮಾಡಿದಾಗ ಇನ್ನೂ ಮತ್ತೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಫಸ್ಟು ಮೆಮೊರಿ ಸೆಲೆಕ್ಷನ್ used in computers to select memory locations. Next ಟಿವಿ ರಿಮೋಟ್ ಅಲ್ಲಿ ಎಲ್ಲಿ ಮಾಡ್ತೀರಾ, ಸೆಲೆಕ್ಟ್ಸ್, ಇದು ಮೇನ್ ಅಪ್ಲಿಕೇಶನು, ಅದನ್ನು ಹೆಂಗೆ ಯೂಸ್ ಮಾಡ್ತೀವಿ ಅಂತ ನಾನು ಬರೀತಾ ಇದ್ದೀನಿ ಇಲ್ಲ ಅಷ್ಟೇ. ಸೆಲೆಕ್ಟ್ ಫಂಕ್ಷನ್ಸ್ ಲೈಕ್ ವಾಲ್ಯೂಮು, ಚಾನಲ್ಲು, ಬ್ಯಾಕ್ ಬಟನು, ಎಕ್ಸಿಟು ಎಲ್ಲವೂ ಕೂಡ. ನೆಕ್ಸ್ಟು ಕ್ಯಾಲ್ಕುಲೇಟರ್, ಡಿಸ್ಪ್ಲೇ ಸೆಲೆಕ್ಟೆಡ್ ನಂಬರ್ಸ್. ನೆಕ್ಸ್ಟ್ ಲಿಫ್ಟ್ ಸಿಸ್ಟಮ್, ಲಿಫ್ಟಲ್ಲಿ ನೀವು ಪ್ರೆಸ್ ಮಾಡ್ತೀರಲ್ಲ ನೋಡಿ, ಸೆಲೆಕ್ಟ್ ಫ್ಲೋರ್ಸ್. ನೀವು ಮೇನ್ ಅಪ್ಲಿಕೇಶನ್ಸ್ ಬರ್ಕೊಳ್ಳಿ, ಮೆಮೊರಿ ಸೆಲೆಕ್ಷನ್ ಬರ್ಕೊಳ್ಳಿ, ಟಿವಿ ರಿಮೋಟ್ ಬರ್ಕೊಳ್ಳಿ, ಕ್ಯಾಲ್ಕುಲೇಟರ್ ಬರ್ಕೊಳ್ಳಿ, ಲಿಫ್ಟ್ ಸಿಸ್ಟಮ್ ಬರ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋ ಪ್ರೊಸೆಸರ್, ಅದನ್ನು ನೀವು ನೆಕ್ಸ್ಟು ಸೆಮಿಸ್ಟರ್ಲಿ ಓದ್ತೀರಿ, ನೆಕ್ಸ್ಟ್ ಕಮಿಂಗ್ ಸೆಮಿಸ್ಟರ್ಸಲ್ಲಿ ಮೈಕ್ರೋ ಕಂಟ್ರೋಲ್ಸ್ ಎಲ್ಲ. ಮೈಕ್ರೋ ಪ್ರೊಸೆಸರ್ 8086, ಇದು IC 8086, 8051 ಮೈಕ್ರೋ ಕಂಟ್ರೋಲರ್ನ ಓದ್ತೀರಾ. ಇದು ಒಂದು ಅಪ್ಲಿಕೇಶನ್ಸ್ ಆಫ್ ಡಿಕೋಡರು. ನೆಕ್ಸ್ಟು ಇದು ನಿಮಗೆ ಆ್ಯಕ್ಚುಲಿ ನಿಮಗೆ ಈಗ ವೀಕ್ 12 ಮುಗೀತು, ನಿಮಗೆ ಡಿಕೋಡರ್ಸ್ ಎಲ್ಲ ವೀಕ್ 12 ಮುಗೀತು. ನೆಕ್ಸ್ಟು ಕ್ಲಾಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ 7 ಸೆಗ್ಮೆಂಟ್ ಡಿಸ್ಪ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ನೀವು ನೋಡೇ ಇರ್ತೀರ, ಬಸ್ಸಲ್ಲಿ ಮತ್ತು ಡಿಜಿಟಲ್ ಟ್ರ್ಯಾಕಲ್ಲಿ ಎಲ್ಲ ನೋಡಿರ್ತೀರ. ಆ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟು ಓದೋಣ. Thank you so much for your time. Let's meet in the next video. If you like these videos, like whatever I'm teaching, okay, so please inform to your friends, well-wishers, and subscribe and share and like it. So ಇಷ್ಟಾದ ಓದ್ಕೊಳ್ಳಿ, ಬಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್.